ರಾಯಚೂರು ಜಿಲ್ಲೆ ಲಿಂಗಸಗೂರು ಉದ್ಯೋಗ ಖಾತ್ರಿ ಯೋಜನೆ ನರೇಗಾ ಕಾಮಗಾರಿ ಕೆಲಸ ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ಇದರ ಬೆನ್ನಲ್ಲೇ ಉದ್ಯೋಗ ಖಾತ್ರಿ ಯೋಜನೆ ಕೂಲಿಕಾರರು ವೃದ್ಧ ದಂಪತಿಗೆ ಅಣುಕು ವಿವಾಹ ಮಾಡಿ ಸಂಭ್ರಮಿಸಿದ್ರು. ಲಿಂಗಸಗೂರು ತಾಲೂಕಿನ ಕಾಳಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿಶೇಷ ಅಣುಕು ವಿವಾಹ ಮಹೋತ್ಸವ ಮಾಡಿದ್ರು. ನರೇಗಾ ಕಾಮಗಾರಿ ಸ್ಥಳದಲ್ಲೇ ಚಪ್ಪರ ಹಾಕಿ ಎಣ್ಣೆ ಅರಿಶಿನ ಶಾಸ್ತ್ರ ಮಾಡಿಸಿ ಅಕ್ಷತೆ ಹಾಕಿ ಸಂಭ್ರಮಿಸಿದ್ರು. ಶೃಂಗೇರಿ ಮತ್ತು ತೀರ್ಥಹಳ್ಳಿಯ ಜಲಾನಯನ ಪ್ರದೇಶದಲ್ಲಿ 2 ದಿನಗಳಿಂದ ಭರ್ಜರಿ ಮಳೆಯಾಗ್ತಿದೆ. ಗಾಜನೂರಿನ ತುಂಗಾ ಡ್ಯಾಂ ಸಹ ತುಂಬಿ ಸುಮಾರು 56,000 ಕ್ಯೂಸೆಕ್ಗೂ ಹೆಚ್ಚು ನೀರು ಡ್ಯಾಂನಿಂದ ಹೊರಬಿಡಲಾಗಿದೆ. ತುಂಗಾ ನದಿಯ ಮಂಟಪ ಮುಳುಗಿದ್ರೆ ಶಿವಮೊಗ್ಗದ ಹಲವು ತಗ್ಗು ಪ್ರದೇಶಗಳು ನೀರಿನಿಂದ ಜಲಾವೃತಗೊಂಡಿದೆ. ಸತತ ಮಳೆಯಿಂದಾಗಿ ತುಂಗಾ ನದಿ ಭರ್ತಿಯಾಗಿತ್ತು. ನದಿಯಲ್ಲಿನ ಶಿವಮೊಗ್ಗದ ಕೊರ್ಪಲಯ್ಯ ಛತ್ರದ ಬಳಿ ಇರುವ ಮಂಟಪ ಮುಳುಗಡೆಯಾಗಿದೆ. 100 ಕೋಟಿ ವೆಚ್ಚದಲ್ಲಿ ರಿವರ್ ಫ್ರಂಟ್ ಯೋಜನೆಯಿಂದಾಗಿ ತುಂಗಾ ನದಿ ದಂಡೆಗೆ ತಡೆಗೋಡೆ ಹಾಗೂ ತಡೆಗೋಡೆಯ ಮೇಲ್ಭಾಗದಲ್ಲಿ ಉದ್ಯಾನವನ ನಿರ್ಮಾಣ ಮಾಡಲಾಗ್ತಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಿರುವ ಪ್ರವಾಸಿಗರು ಉಕ್ಕಿ ಹರಿಯುತ್ತಿರುವ ತುಂಗಾ ನದಿಯ ಜಲಧಾರಿಯನ್ನ ಕಣ್ತುಂಬಿಕೊಳ್ತಿದ್ದಾರೆ. ಹಿರಿಯೂರು ತಾಲೂಕಿನ ಚಿಕ್ಕ ಸಿದ್ದವನಹಳ್ಳಿ ಕೆರೆಗೆ ನೀರು ಹರಿಸುವಂತೆ ಆಗ್ರಹಿಸಿ ರೈತರು ಪ್ರತಿಭಟನೆ ನಡೆಸಿದ್ರು. ಕೆರೆಗೆ ಭದ್ರಾ ಮೇಲ್ದಂಡೆ ಯೋಜನೆ ನಾಲೆಯ ನೀರು ಹರಿಸುವಂತೆ ಆಗ್ರಹಿಸಿದ್ರು. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಬುರುಜನರೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ರೈತರು ಬೇಡಿಕೆ ಈಡೇರಿಸುವವರೆಗೂ ಧರಣಿ ನಡೆಸುವ ಎಚ್ಚರಿಕೆ ನೀಡಿದ್ದಾರೆ. ಮುಂಗಾರು ಮಳೆ ಅಬ್ಬರಕ್ಕೆ ತುಂಗಭದ್ರಾ ಜಲಾಶಯದ ಮೈ ತುಂಬಿದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ನಗರದ ಹೊರಭಾಗದಲ್ಲಿರೋ ಜಲಾಶಯ ಭರ್ತಿಯಾಗಿದೆ. 20 ಕ್ರಸ್ಟ್ ಗೇಟ್ ಮೂಲಕ ನೀರು ಹೊರಬಿಡಲಾಗ್ತಿದೆ. ಕ್ರಸ್ಟ್ ಗೇಟ್ಗಳಿಗೆ ವಿದ್ಯುತ್ ಅಲಂಕಾರ ಮಾಡಲಾಗಿದೆ. ಬಣ್ಣ ಬಣ್ಣದ ಲೈಟ್ಗಳಿಂದ ತುಂಗಭದ್ರಾ ಜಲಾಶಯ ಜಗಮಗ ಅಂತಿದೆ. ನೋಡುಗರ ಕಣ್ಣು ಕೋರೈಸುವಂತಿದೆ. ತುಂಗಭದ್ರಾ ಜಲಾಶಯದಿಂದ ನದಿಗೆ ನೀರು ಬಿಟ್ಟಿರೋ ಹಿನ್ನೆಲೆ ಐತಿಹಾಸಿಕ ಹಂಪಿಯ ಕೆಲವು ಸ್ಮಾರಕಗಳು ಮುಳುಗಡೆ ಹಂತಕ್ಕೆ ತಲುಪಿದೆ. ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯಿಂದ ಇರುವಂತೆ ಟಿಬಿ ಬೋರ್ಡ್ ಸೂಚನೆ ನೀಡಿದೆ. ಶಿವಮೊಗ್ಗದ ಶರಾವತಿ ಹಿನ್ನೀರಿನಲ್ಲಿ ನಿರ್ಮಾಣವಾಗ್ತಿರುವ ಸಿಗಂದೂರು ಬ್ರಿಡ್ಜ್ ನಿರ್ಮಾಣದ ಕ್ರೆಡಿಟ್ ವಾರ್ ಶುರುವಾಗಿದೆ. ಸಂಸದ ಬಿವೈ ರಾಘವೇಂದ್ರ ವಿರುದ್ಧ ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣ ನೇರವಾಗಿ ವಾಗ್ದಾಳಿ ನಡೆಸಿದ್ದಾರೆ. ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಹೆದ್ದಾರಿ ಯೋಜನೆ ಅಡಿ ಸಿಗಂದೂರು ಸೇತುವೆ ನಿರ್ಮಾಣಗೊಂಡಿದೆ. ಆದರೆ ರಾಘವೇಂದ್ರ ವಿಜಯೇಂದ್ರ ತಮ್ಮ ಮನೆಯಿಂದ ತಂದು ಕೆಲಸ ಮಾಡ್ತಿಲ್ಲ. ನನ್ನನ್ನ ಬಿಟ್ಟು ಸಮಾರಂಭಕ್ಕೆ ಜಾಗ ನೋಡಲು ಬಂದಿದ್ದಾರೆ. ನಾನು ಒಬ್ಬ ಈ ಕ್ಷೇತ್ರದ ಎಂಎಲ್ಎ ಆಗಿದ್ದೇನೆ. ಇವರಿಗೆ ಸ್ವಲ್ಪನೂ ತೊಂದರೆ ನೀಡಿಲ್ಲ. ಆದರೆ ಈಗ ಯಾವ ಜಾಗದಲ್ಲೂ ಸಮಾರಂಭ ಮಾಡಲು ಬಿಡಲ್ಲ ಅಂತ ಸಮರ ಸಾರಿದ್ದಾರೆ. ನೀವು ಸೇತುವೆ ಉದ್ಘಾಟನೆಯ ಸಂದರ್ಭದಲ್ಲಿ ಮೋದಿಗೆ ಕರ್ಕೊಂಡು ಬನ್ನಿ, ಗಡ್ಕರಿಗಾದ್ರೂ ಕರ್ಕೊಂಡು ಬನ್ನಿ, ನಾನು ಬೇಡ ಅಂತ ಹೇಳಲ್ಲ. ಆದರೆ ನಾನು ವೇದಿಕೆಯ ಅಧ್ಯಕ್ಷನಾಗಿ ಬರ್ತೇನೆ ಅಂತ ಸವಾಲ್ ಹಾಕಿದ್ದಾರೆ. ಯಡಿಯೂರಪ್ಪ ಡಿಸಿಎಂ ಆಗಿದ್ದ ಸಂದರ್ಭದಲ್ಲಿ ಸಿಗಂದೂರು ದೇವಸ್ಥಾನದಲ್ಲಿ ಸೇತುವೆ ಕೊಡ್ತೀನಿ ಅಂತ ಹೇಳಿದಂತೆ ಕೊಟ್ಟಿದ್ದಾರೆ. ಇದು ಯಡಿಯೂರಪ್ಪ ಸಾಧನೆ. ಆದರೆ ರಾಘವೇಂದ್ರ ವಿಜಯೇಂದ್ರ ಸಾಧನೆ ಅಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.